ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ನಿಮಗೊಬ್ಬ ಸಾಮಾನ್ಯ ದಕ್ಷಿಣ ಆಫ್ರಿಕಾದ ಸೈನಿಕನಂತೆ ಕಾಣಿಸಬಹುದು. ಇವನ ನಗುಮುಖವನ್ನು ನೋಡಿ ಇವನೊಳಗಿರುವ ಕ್ರೌರ್ಯವನ್ನು ನೀವು ಎಂದಿಗೂ ಊಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಹಿಟ್ಲರ್ ಮತ್ತು ಸ್ಟಾಲಿನ್ ಅವರಂತಹವರನ್ನು ಕ್ರೂರ ನಾಯಕರೆಂದು ಭಾವಿಸಿದ್ದರೆ ಖಂಡಿತವಾಗಿಯೂ ನಿಮಗೆ ಇಡೀ ಅಮೀನ್ ಬಗ್ಗೆ ಇನ್ನೂ ತಿಳಿದಿಲ್ಲ ಎಂದೇ ಅರ್ಥ. ಇವನ ಕ್ರೂರ ಕೃತ್ಯಗಳ ಪಟ್ಟಿ ಬಹಳ ಉದ್ದವಿದೆ. ಆದರೆ ಇವನು ಮಾಡಿದ ಅತ್ಯಂತ ಅಸಹ್ಯಕರ ಕೆಲಸವೆಂದರೆ ಮನುಷ್ಯರ ಮಾಂಸವನ್ನು ತಿನ್ನುವುದು. ಹೌದು, ಇವನು ಜನರನ್ನು ಕೊಂದ ನಂತರ ಕೆಲವೊಮ್ಮೆ ಅವರ ಮಾಂಸವನ್ನು ಹಸಿಯಾಗಿಯೇ ತಿನ್ನುತ್ತಿದ್ದ, ಅಥವಾ ಹೆಣಗಳ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದ, ಅವುಗಳ ಪಕ್ಕದಲ್ಲೇ ಮಲಗುತ್ತಿದ್ದ. 70ರ ದಶಕದಲ್ಲಿ ಉಗಾಂಡಾದಲ್ಲಿ ಸಾವಿನ ಇನ್ನೊಂದು ಹೆಸರೇ ಇಡೀ ಅಮೀನ್ ಆಗಿತ್ತು. ಇವನು ಆಯುಧಗಳನ್ನು ಇಡಲು ಉಗಾಂಡಾದಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಿದ. ಆದರೆ ಅಲ್ಲಿ ಆಯುಧಗಳ ಬದಲಿಗೆ ಅಮೀನ್ನಿಂದ ಬಂಧಿತರಾದ ಜನರನ್ನು ಇರಿಸಲಾಗಿತ್ತು. ಅವರನ್ನು ಇವನು ಚಿತ್ರಹಿಂಸೆ ನೀಡಿ ರಕ್ತ ಬರುವಂತೆ ಹೊಡೆಯುತ್ತಿದ್ದ ಮತ್ತು ಕೊನೆಯಲ್ಲಿ ಅವರನ್ನು ಕತ್ತರಿಸಿ ಹಾಕುತ್ತಿದ್ದ ಅಥವಾ ವಿದ್ಯುತ್ ಸ್ಪರ್ಶ ನೀಡಿ ಕೊಲ್ಲುತ್ತಿದ್ದ. ಇವನ ಕೈಗೆ ಸಿಕ್ಕಿಬಿದ್ದವರು ಯಾರೇ ಆಗಿರಲಿ, ಅವರು ಇವನ ವಿರೋಧಿಯಾಗಿರಲಿ ಅಥವಾ ಇವನದೇ ಮನುಷ್ಯ ಅಥವಾ ಸೈನಿಕನಾಗಿರಲಿ, ಯಾರನ್ನೂ ಬಿಡುತ್ತಿರಲಿಲ್ಲ. ಇವನ ಹುಚ್ಚತನ ಎಷ್ಟಿತ್ತೆಂದರೆ ತನ್ನ 4ನೇ ಹೆಂಡತಿಗೆ ವಿಚ್ಛೇದನ ನೀಡಿದ 1 ವರ್ಷದ ನಂತರ ಅವಳು ಗರ್ಭಿಣಿಯಾಗಿದ್ದಾಗ ಇದೇ ಕಾರಾಗೃಹಕ್ಕೆ ಕರೆಸಿಕೊಂಡು ಅವಳನ್ನು ಕತ್ತರಿಸಿ ಕೊಂದಿದ್ದ. ತನ್ನ 8 ವರ್ಷದ ಸರ್ವಾಧಿಕಾರದಲ್ಲಿ ಇವನು 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಅತ್ಯಂತ ಕ್ರೂರವಾಗಿ ಕೊಂದಿದ್ದಾನೆ. ಇಡೀ ಅಮೀನ್ 1925ರಲ್ಲಿ ಕೋಬೋಕೋ ಎಂಬ ಸ್ಥಳದಲ್ಲಿ ಜನಿಸಿದನು. ಅಮೀನ್ನ ತಂದೆಯ ಹೆಸರು ಆಂಡ್ರಿಯಾಸ್ ನ್ಯಾಬಿ. ಇವರು ರೋಮನ್ ಕ್ಯಾಥೊಲಿಕ್ ಧರ್ಮದಿಂದ ಇಸ್ಲಾಂಗೆ ಮತಾಂತರಗೊಂಡು ಅಮೀನ್ ದಾದಾ ಎಂದು ಹೆಸರು ಬದಲಾಯಿಸಿಕೊಂಡಿದ್ದರು. ಅಮೀನ್ನ ತಂದೆ ತಾಯಿ ಬೇಗನೆ ಬೇರೆಯಾದರು ಮತ್ತು ಅಮೀನ್ ಅವನನ್ನು ಕರೆದುಕೊಂಡು ಬಾಂಬೂ ಸಿಟಿಗೆ ಬಂದಳು. ನಗರದಲ್ಲಿ ಬದುಕುವುದು ಸುಲಭವಾಗಿರಲಿಲ್ಲ, ಅದರಲ್ಲೂ ಭೀಕರ ಬಡತನವಿತ್ತು. ಊಟಕ್ಕೆ ಹಣವಿಲ್ಲದಿದ್ದಾಗ ಅಮೀನ್ನ ಶಿಕ್ಷಣದ ಖರ್ಚನ್ನು ತಾಯಿ ಹೇಗೆ ಭರಿಸಲು ಸಾಧ್ಯ? ಹಾಗಾಗಿ ಅಮೀನ್ 4ನೇ ತರಗತಿಯವರೆಗೆ ಮಾತ್ರ ಓದಿದನು. ನಂತರ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಬ್ರಿಟಿಷ್ ವಸಾಹತುಶಾಹಿ ಸೈನ್ಯದ ಭಾಗವಾಗಿದ್ದ ಕಿಂಗ್ ಆಫ್ರಿಕನ್ ರೈಫಲ್ಸ್ ಸೇರಿಕೊಂಡನು. ಅಮೀನ್ ಹುಟ್ಟಿದ ಪರಿಸರದಲ್ಲಿ ಜನರು ಪ್ರಕೃತಿಗೆ ಹತ್ತಿರವಾಗಿದ್ದರು ಮತ್ತು ಅವರ ಜೀವನ ಶೈಲಿ ವಿಭಿನ್ನವಾಗಿತ್ತು. ಅವರು ಪ್ರಾಣಿಗಳನ್ನು ಕೊಂದು ಅದರ ರಕ್ತವನ್ನು ಕುಡಿಯುತ್ತಿದ್ದರು ಮತ್ತು ಮಾಂಸವನ್ನು ಹಸಿಯಾಗಿಯೇ ತಿನ್ನುತ್ತಿದ್ದರು. ಅನೇಕ ಆಚರಣೆಗಳಲ್ಲಿ ಬಲಿ ನೀಡುವುದು ಮತ್ತು ಕೊಲೆ ಮಾಡುವುದು ಆ ಪಂಗಡಕ್ಕೆ ದೊಡ್ಡ ವಿಷಯವಾಗಿರಲಿಲ್ಲ. ಇಂತಹ ಪರಿಸರದಲ್ಲಿ ಬೆಳೆದಿದ್ದರಿಂದ ಅಮೀನ್ ಕೂಡ ಕ್ರೂರ ಸ್ವಭಾವದವನಾಗಿದ್ದ. ಅವನಿಗೆ ಅಧಿಕಾರ ಸಿಕ್ತಿದ್ದಂತೆ ಈ ಹಿಂಸಾತ್ಮಕ ಸ್ವಭಾವ ಹೆಚ್ಚಾಯಿತು. 1946ರಲ್ಲಿ ಅವನು ಸೈನ್ಯಕ್ಕೆ ಅಡುಗೆಭಟ್ಟನಾಗಿ ಸೇರಿದನು. ಬ್ರಿಟಿಷರ ಬಗ್ಗೆ ಅವನು ತೋರಿಸಿದ ನಿಷ್ಠೆಯನ್ನು ಕಂಡು ಬ್ರಿಟಿಷರು ಅವನಿಗೆ ಸೈನಿಕ ತರಬೇತಿ ನೀಡಲು ಪ್ರಾರಂಭಿಸಿದರು. ತನ್ನ ದೇಶದ ಜನರ ಬಗ್ಗೆ ಇಷ್ಟು ಕ್ರೂರನಾಗಿರುವ ಸ್ಥಳೀಯ ವ್ಯಕ್ತಿ ಸೈನ್ಯಕ್ಕೆ ಸೂಕ್ತ ಎಂದು ಬ್ರಿಟಿಷರು ಭಾವಿಸಿದ್ದರು. ಅಮೀನ್ ಸುಮಾರು 6 ಅಡಿ 4 ಇಂಚು ಇದ್ದ ಮತ್ತು ದಷ್ಟಪುಷ್ಟನಾಗಿದ್ದ. ಬ್ರಿಟಿಷ್ ಸೈನ್ಯವು ಅವನ ಶಕ್ತಿಯನ್ನು ಕಂಡು ಅವನಿಗೆ ರಗ್ಬಿ ಮತ್ತು ವೇಟ್ ಲಿಫ್ಟಿಂಗ್ ತರಬೇತಿ ನೀಡಿತು. 1951ರಿಂದ 1960ರವರೆಗೆ ಅವನು ಹೆವಿ ವೇಟ್ ಚಾಂಪಿಯನ್ ಆಗಿದ್ದ. ಬ್ರಿಟಿಷರು ಅವನನ್ನು ತನ್ನದೇ ಜನರ ವಿರುದ್ಧ ಕ್ರೂರ ಕ್ರಮಗಳನ್ನು ತೆಗೆದುಕೊಳ್ಳಲು ಬಳಸಿಕೊಂಡರು. 1952ರಲ್ಲಿ ಕೇನ್ಯಾದಲ್ಲಿ ನಡೆದ ಮೌಮೌ ದಂಗೆಯನ್ನು ಹತ್ತಿಕ್ಕಲು ಅಮೀನ್ ಜನರ ರಕ್ತದ ಹರಿವು ಹರಿಸಿದ. ಜನರನ್ನು ಜೀವಂತವಾಗಿ ಹೂಳು ಹೂತಿದ್ದ ಅಥವಾ ತರಕಾರಿ ಕತ್ತರಿಸಿದಂತೆ ಕತ್ತರಿಸುತ್ತಿದ್ದ. ಇವನ ಈ ನಿಷ್ಠೆಯನ್ನು ಕಂಡು ಬ್ರಿಟಿಷರು ಅವನಿಗೆ ಬಡ್ತಿ ನೀಡಿದರು. 1959ರಲ್ಲಿ ಅವನು ಆ ಕಾಲದಲ್ಲಿ ಕಪ್ಪು ಆಫ್ರಿಕನ್ನರಿಗೆ ಸಿಗುವ ಅತ್ಯುನ್ನತ ಸೇನಾ ಹುದ್ದೆಯಾದ ವಾರೆಂಟ್ ಆಫೀಸರ್ ಆದನು. 1962ರಲ್ಲಿ ಉಗಾಂಡಾಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಿಲ್ಟನ್ ಒಬೋಟೆ ಪ್ರಧಾನಿಯಾದನು ಮತ್ತು ಅಮೀನ್ ಉಪಕಮಾಂಡರ್ ಆದನು. 1964ರಲ್ಲಿ ಇವನು ಸೈನ್ಯದ ಕಮಾಂಡರ್ ಆದನು. ಪ್ರಾರಂಭದಲ್ಲಿ ಒಬೋಟೆ ಮತ್ತು ಅಮೀನ್ ಒಳ್ಳೆಯ ಸ್ನೇಹಿತರಾಗಿದ್ದರು ಮತ್ತು ಇಬ್ಬರೂ ಸೇರಿ ಚಿನ್ನ ಮತ್ತು ಆನೆದಂತದ ಕಳ್ಳಸಾಗಾಣಿಕೆ ಮಾಡುತ್ತಿದ್ದರು. ಆದರೆ ಅಧಿಕಾರ ಮತ್ತು ಹಣದ ಹಪಾಹಪಿ ಅವರಿಬ್ಬರ ನಡುವೆ ಕಂದಕ ಉಂಟುಮಾಡಿತು. ಅಮೀನ್ ತಾನೇ ಉಗಾಂಡಾದ ಪ್ರಧಾನಿಯಾಗಬೇಕು ಎಂದು ಕನಸು ಕಂಡನು ಮತ್ತು ಸೈನ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು. ತನ್ನದೇ ಪ್ರದೇಶದ ಮತ್ತು ತನ್ನ ನಿಷ್ಠಾವಂತ ಸೈನಿಕರನ್ನು ಸೈನ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿಕೊಂಡನು.
1971 ಜನವರಿ 25ರಂದು ಒಬೋಟೆಯವರು ಕಾಮನ್ವೆಲ್ತ್ ಸಭೆಗಾಗಿ ಸಿಂಗಾಪುರಕ್ಕೆ ಹೋಗಿದ್ದಾಗ ಅಮೀನ್ ಅಧಿಕಾರವನ್ನು ಕಸಿದುಕೊಂಡನು. ಅವನು ತನ್ನನ್ನು ತಾನು ಉಗಾಂಡಾದ ಅಧ್ಯಕ್ಷನೆಂದು ಘೋಷಿಸಿಕೊಂಡನು. ಅಲ್ಲಿಂದ ಅವನ ಕ್ರೌರ್ಯದ ಅಸಲಿ ಆಟ ಶುರುವಾಯಿತು. ಅವನು ಗುಪ್ತಚರ ಸಂಸ್ಥೆಗಳ ಹೆಸರು ಬದಲಾಯಿಸಿ ಜನರನ್ನು ಹಿಂಸೆ ಮಾಡಲು ಬಳಸಿಕೊಂಡನು. 1972ರಲ್ಲಿ ಉಗಾಂಡಾದಲ್ಲಿದ್ದ ಏಷ್ಯಾನರು ಮತ್ತು ಯುರೋಪಿಯನ್ನರನ್ನು ದೇಶ ಬಿಟ್ಟು ಹೋಗಲು ಆದೇಶಿಸಿದನು. ಇದು ನನ್ನ ನಿರ್ಧಾರವಲ್ಲ, ದೇವರು ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾನೆ ಎಂದು ಸಬೂಬು ನೀಡಿದನು. ಇದರಿಂದ ಉಗಾಂಡಾದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದವಿತು. ಅವನು ಜನರ ಕೈಕಾಲುಗಳನ್ನು ಕತ್ತರಿಸುತ್ತಿದ್ದ, ತುಟಿಗಳನ್ನು ಕತ್ತರಿಸುತ್ತಿದ್ದ ಮತ್ತು ಗ್ಯಾಸ್ ಚೇಂಬರ್ನಲ್ಲಿ ಹಾಕಿ ಸಾಯಿಸುತ್ತಿದ್ದ. ಅವನ ಕ್ರೌರ್ಯಕ್ಕೆ ಧಾರ್ಮಿಕ ಮುಖಂಡರು, ವಿದ್ಯಾರ್ಥಿಗಳು, ಲಾಯರ್ಗಳು ಯಾರೂ ಹೊರತಾಗಿರಲಿಲ್ಲ. ಅವನು ಕೊಲ್ಲಿಸಿದ ಸಾವಿರಾರು ಹೆಣಗಳನ್ನು ನೈಲ್ ನದಿಗೆ ಎಸೆಯುತ್ತಿದ್ದ. ಇದರಿಂದ ಒಮ್ಮೆ ವಿಕ್ಟೋರಿಯಾ ಡಾಣೆಕುಟ್ಟು ಹೆಣಗಳಿಂದ ತುಂಬಿ ಹೋಗಿತ್ತು. ಅಮೀನ್ ಹಿಟ್ಲರನ್ನು ತನ್ನ ಆದರ್ಶ ಎಂದು ಭಾವಿಸಿದ್ದ. ಕೊನೆಗೆ 1978ರಲ್ಲಿ ಟಾಂಜಾನಿಯಾ ಮೇಲೆ ದಾಳಿ ಮಾಡಿದಾಗ ಟಾಂಜಾನಿಯಾ ಸೈನ್ಯವು ತಿರುಗಿ ಬಿದ್ದು ಉಗಾಂಡಾವನ್ನು ವಶಪಡಿಸಿಕೊಂಡಿತು. ಅಮೀನ್ ದೇಶ ಬಿಟ್ಟು ಓಡಿ ಹೋದನು. ಮೊದಲು ಲಿಬಿಯಾಕ್ಕೆ ಹೋಗಿ ಅವನು ನಂತರ ಸೌದಿ ಅರೇಬಿಯಾದಲ್ಲಿ ಆಶ್ರಯ ಪಡೆದನು. ಅಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ಮಾಡಬಾರದು ಎಂಬ ಷರತ್ತಿನ ಮೇಲೆ ಅವನಿಗೆ ಉಳಿಯಲು ಅವಕಾಶ ನೀಡಲಾಯಿತು. 2003ರಲ್ಲಿ ಸೌದಿ ಅರೇಬಿಯಾದಲ್ಲಿ ಅನಾರೋಗ್ಯ ಮತ್ತು ಅಂಗಾಂಗ ವೈಫಲ್ಯದಿಂದ ಇವನು ಮರಣ ಹೊಂದಿದನು. ಈ ಮೂಲಕ ಮನುಷ್ಯನ ಮಾಂಸ ತಿನ್ನುತ್ತಿದ್ದ ಒಬ್ಬ ರಾಕ್ಷಸನ ಅಂತ್ಯವಾಯಿತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೇ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.